1986 ಮಾರ್ಚ್ ತಿಂಗಳಲ್ಲಿ ನನಗೊಂದು ಪುಸ್ತಕ ಸಿಕ್ತು. ಸ್ವಾಮಿ ರಾಮತೀರ್ಥರ ಪುಸ್ತಕ, ಹಳೆಯ ಪುಸ್ತಕ. ಸುಮ್ಮನೆ ಒಂದು ಮಧ್ಯದೊಂದು ಪುಟ ತೆಗೆದೆ, ಅದು ಯಶಸ್ಸಿನ ರಹಸ್ಯ ಗೆಲುವಿನ ಗುಟ್ಟು ಅಂತ ಒಂದು ಚಾಪ್ಟರ್ ಸಿಕ್ತು, ಸೀಕ್ರೆಟ್ ಆಫ್ ಸಕ್ಸಸ್ ಅಂತ. ಹಾಗೆ ನಾನು ಚಿಕ್ಕಂದಿನಿಂದ ನನಗೆ ಯೋಗದಲ್ಲಿ ಬಹಳ ಆಸಕ್ತಿ ಇತ್ತು. ನಮ್ಮ ತಂದೆ ತಾಯಿ ಕೂಡ ತುಂಬ ಆಧ್ಯಾತ್ಮದಲ್ಲಿ ಇದ್ದವರು. ಅದಕ್ಕೆ ಸರಿಯಾಗಿ ಗುರೂಜಿಯವರು, ಈಗ BK ಅಯ್ಯಂಗಾರ್ ಯೋಗ ದೀಪಿಕಾ ಸಿಕ್ತು. ಆ ಪುಸ್ತಕ ನೋಡ್ತಾ ಇರೋದು ನನಗನ್ನಿಸ್ತು, ನಾನು ಹೀಗೆ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಆ ಪುಸ್ತಕ ಓದ್ತಾ ಇರುವಾಗ ಒಂದು ದಿವಸ ಇವ್ರ ಹತ್ರ ಕಲೀಲೇಬೇಕು ಅಂತ ಒಂದು ಹಠ ಬಂತು. ರಾಮತೀರ್ಥರ ಪುಸ್ತಕ ಒಂದು ಕಡೆ, BK ಅಯ್ಯಂಗಾರ್ ಗುರೂಜಿಯವ್ರದ್ದು ಪುಸ್ತಕ ಎರಡೂ ಸಿಕ್ಕಿದ್ದು ನನ್ನನ್ನು ನನ್ನ ಜೀವನಕ್ಕೊಂದು ಬಹಳ ದೊಡ್ಡ ತಿರುವುದು. ಸೊ ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆಗೆ 1987 ಅಕ್ಟೋಬರಲ್ಲಿ ಬಂದೆ. ಅಲ್ಲಿದ್ದಾಗ ಗುರೂಜಿ BK ಅಯ್ಯಂಗಾರ್ ಅವರನ್ನು ಕರೆಸಿದರು ಒಂದು ವರ್ಕ್ಶಾಪ್ ಮಾಡೋಕ್ಕೆ. ಅವತ್ತು ಫಸ್ಟ್ ಟೈಮ್ ಅವ್ರು ಕಾಲ್ಮುಟ್ಟಿ ನಮಸ್ಕಾರ ಮಾಡಿದಾಗ ಏನೋ ಒಂದು ನನ್ನೊಳಗೆ ಒಂದು ಸಂಚಲನ ಆಯಿತು. ಆಮೇಲೆ 8 ಗಂಟೆ ಕ್ಲಾಸ್ ಆಯಿತು. ಆ ಕ್ಲಾಸು ಹೇಗಿತ್ತು ಅಂದರೆ 3 ದಿವಸ ನಮ್ಮ ಮೈಕೈ ನೋವು, ಅಲ್ಲಾಡಿಸ್ಲಿಕ್ಕಾಗಲ್ಲ, ಅಷ್ಟು ನೋವಿತ್ತು. ಆದರೆ ಅದರಲ್ಲೊಂದು ಆನಂದ ಇತ್ತು. ಇಂಥ ಒಂದು ಶಿಕ್ಷಣ ನಾನು ಸಿಕ್ತಲ್ಲ ನನಗೆ ಅಂತ. ಆಮೇಲೆ ಅದು ನಿರಂತರವಾಗಿ ಅಭ್ಯಾಸ ಮಾಡ್ತಾಯಿದ್ದೆ. ನಮ್ಮ ಹಿರಿಯರು ಹೇಳಿದರು, ಇನ್ನು ಪುನಃ ಕಳಿಸ್ತೀನಿ ಅಂತ. 88 ಜೂನಿಂದ ಜುಲೈ 2 ತಿಂಗಳು ಪುನಾದಲ್ಲೇ ಇದ್ಬಿಟ್ಟಿದ್ದೆ. ಅಲ್ಲಿ ಹೋದಾಗ ಕೇವಲ ಗುರುಗಳು ಮಾತ್ರ ಅಲ್ಲ, ಗುರುಗಳ ಮಗಳು ಗೀತಾ ಅಯ್ಯಂಗಾರ್, ಮಗ ಪ್ರಶಾಂತ್ ಅಯ್ಯಂಗಾರ್, ಇವ್ರು 3 ಜನರದ ಕ್ಲಾಸ್ ನಾನು ನಿರಂತರವಾಗಿ ಅಟೆಂಡ್ ಮಾಡ್ತಾಯಿದ್ದೆ. ಗುರುಜಿ ಹೇಳಿದ್ರು, ಇಲ್ಲಿ ನಡೆಯೋ ಎಲ್ಲ ಕ್ಲಾಸ್ ಅಟೆಂಡ್ ಮಾಡು ಅಂತ. ಸೊ ಐ ವಾಸ್ ಅಬ್ಸರ್ವಿಂಗ್ ಎ ಲಾಟ್ ಅಬೌಟ್ ಮೈ ಗುರೂಜಿಸ್ ಟೀಚಿಂಗ್, ಗೀತಾಜಿ ಟೀಚಿಂಗ್, ಪ್ರಶಾಂತ್ ಜಿ, ಹೌ ಟು ಕಂಟ್ರೋಲ್ ದ ಕ್ಲಾಸ್. ಆಮೇಲೆ ಅಲ್ಲಿ ಒಂದು ಮೆಡಿಕಲ್ ಕ್ಲಾಸ್ ನಡೀತದೆ. ಆ ಮೆಡಿಕಲ್ ಕ್ಲಾಸ್ ಏನು ಅಂತಂದರೆ, ಅದು ಯಾವ ರೀತಿಯ ಅನಾರೋಗ್ಯದ್ದು ಇರಲಿ, ಅದಕ್ಕೆ ಬೇಕಾದಂಥ ಯೋಗದ ಮೂಲಕ ಇದಕ್ಕೆ ಪರಿಹಾರ ಇದೆ ಅಂತೇಳಿ ಗುರೂಜಿಯವರು ಕಂಡುಹಿಡಿದಿದ್ರು. ಸೊ ಅದನ್ನು ನಾನು ಕರೆದು ತೋರಿಸೋರು. ಹೀಗೆ ಅವರ ಹತ್ರ ಒಂದು ನಿರಂತರ ಶಿಕ್ಷಣ, ನಿರಂತರ ಅಭ್ಯಾಸ ಮಾಡಿ 20 ವರ್ಷಗಳ ಕಾಲ ರಾಷ್ಟ್ರೋತ್ಥಾನ ಪರಿಷತ್ತಲ್ಲೇ ನಾನು ಫುಲ್ ಟೈಮ್. 2007 ಅಕ್ಟೋಬರ್ಲಿ ರಾಮತೀರ್ಥ ಫೌಂಡೇಶನ್, ರಾಮತೀರ್ಥ ಸೇವಾ ಫೌಂಡೇಶನ್ ಅಂತ ಒಂದು ರಿಜಿಸ್ಟರ್ ಮಾಡಿದ್ವಿ. ಆಮೇಲೆ ಗುರುಜಿ ಹತ್ರ ಹೋದೆ, ರಾಮತೀರ್ಥ ಸೇವಾ ಫೌಂಡೇಶನ್ ಅಂತ ಮಾಡ್ತಾಯಿದ್ದೀನಿ. ಸ್ವಾಮಿ ರಾಮತೀರ್ಥರ ವಿಚಾರವನ್ನು ಸಮಾಜಕ್ಕೆ ತಲುಪಿಸುವ ಒಂದು ಪುಟ್ಟ ಪ್ರಯತ್ನ ನಾನು ಮಾಡಬೇಕಂತಿದ್ದೀನಿ, ಅದರಿಂದ ನಾನು ನಿವೃತ್ತಿ ಆಗ್ತಾಯಿದ್ದೀನಿ ಅಂತ ಹೇಳಿದೆ. ಅವು ಒಂದೇ ಮಾತು ಹೇಳಿದರು, ಡೋಂಟ್ ಸ್ಟಾಪ್ ಟೀಚಿಂಗ್ ಅಂದರು. ಯೋಗ ಶುರು ಮಾಡೋ, ಜನ ಬರ್ತಾರೆ, ಜನ ಬಂದಾಗ ರಾಮತೀರ್ಥರ ವಿಚಾರ ತಿಳಿಸೋಕ್ಕೆ ಶುರು ಮಾಡೋ. ಇದು ನನ್ನ ತಲೆ ಒಳಗೆ ಬಂತು. ಸೊ ದಟ್ ವಾಸ್ ದ ಮೇನ್ ಐಡಿಯಾ ಟು ಸ್ಟಾರ್ಟ್ ದಿಸ್ ಯೋಗ ಸೆಂಟರ್. ನಿರಾಮಯ ಯೋಗ ಕೇಂದ್ರ ಅಂತ ಹೆಸರು ಯಾಕೆ ಬಂತು ಅನ್ನೋದೊಂದು ಒಂದು ಸ್ಟೋರಿನೇ. ಅದೊಂದು ಕಮಾಂಡ್ ಹಾಸ್ಪಿಟ್ಲ್ ಹತ್ರ ಕಾರ್ನರ್ನಲ್ಲಿ ಒಂದು ಸಣ್ಣ ಗಾರ್ಡನ್ ಇದೆ. ಆ ಗಾರ್ಡನಿಗೆ ನಿರಾಮಯ ಬಾಗ್ ಅಂತಿತ್ತು. ನಿರಾಮಯ ಬಾಗ್ ಏನಿದು ಅಂತ ಗೊತ್ತಾಗಲಿಲ್ಲ ನನಗೆ. ನಮ್ಮ ಅಣ್ಣಂಗೆ ಕೇಳಿದೆ. ಅವರು ಹೇಳಿದರು, ನಿರಾಮಯ ಬಾಗ್ ಗೊತ್ತಾಗಲಿಲ್ವ ನಿನಗೆ? ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ನಿರಾಮಯ ಗೊತ್ತಾಗಲಿಲ್ವಾ? ನಿರಾಮಯ ಅಂತಂದರೆ ಯಾರೂ ಅನಾರೋಗ್ಯದಿಂದ ಇಲ್ಲದಿರುವುದು. ಯಾವತ್ತೋ ಒಂದು ಸಲ ಅದನ್ನು ಹೇಳಿದ್ದು ನನ್ನ ನೆನಪು ಬಂತು. ಹಾಗಾದರೆ ನಿರಾಮಯ ಅನ್ನೋದನ್ನು ಹೆಸರು ಯಾಕೆ ಇಡಬಾರ್ದು ಅಂತ ಮನಸ್ಸಿಗೆ ಬಂತು. ಅದಕ್ಕೆ ನಾವು ನಮ್ಮ ನಿರಾಮಯ ಯೋಗ ಕೇಂದ್ರಕ್ಕೆ ಒಂದು ಮೋಟೋನೇ ಮಾಡಿದ್ದೀವಿ. ಲೋಗೋದಲ್ಲಿ ಮೇಲ್ಗಡೆ ಸರ್ವೇ ಸಂತು ನಿರಾಮಯಾಃ. After several discussions in our house, myself, Master Raghavendra Shanai and my wife Rohini decided to build a holistic yoga center in the heart of Basavangudi to cater to the needs of people of all walks of life. ನಾನಂತೂ ರಾಮತೀರ್ಥರ ವಿಚಾರ ಸ್ಪ್ರೆಡ್ ಮಾಡೋಕ್ಕೆ ಮಾಡ್ತಾ ಇರೋದು. ಇರಲಿ, ರಾಮತೀರ್ಥರು ಹೇಳಿದ್ದಾರೆ, ಯಾವುದಕ್ಕೂ ಭಯ ಪಡಬಾರ್ದು. ಡೋಂಟ್ ಗೆಟ್ ಇನ್ಫ್ಲುಯೆನ್ಸ್ಡ್ ಬೈ ಎನಿ ಎಕ್ಸ್ಟರ್ನಲ್ ಫೋರ್ಸ್, ಬಿ ಸ್ಟ್ರಾಂಗ್ ಇನ್ಸೈಡ್ ಅಂತ ಹೇಳಿದ್ದು. ಹಾಗಾಗಿ ಅಂದ್ಕೊಂಡು ಅಪಾರವಾದಂಥ ಒಂದು ಶ್ರದ್ಧೆಯಿಂದ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. Dr. Kincha was very kind enough to offer a premier location to start the journey of Niramaya. The doyen, the main guru, Sri BK Iyengar himself walking into this building. Remembering those days, particular day when he walked in, still gives me goosebumps. I can't see a more bigger milestone than that. When you walk into the center, it does look like a temple. The feel, the atmosphere created by our teacher there is so much more moving towards serenity. First you sit, then stretch your left leg. ನಾರ್ಮಲ್ ಆಗಿ ಜನರಲ್ ಕ್ಲಾಸ್ ನಡೆಸ್ತಕ್ಕಂಥದ್ದು
ಎಷ್ಟೋ ಜನ ಇದ್ದಾರೆ, ಸಮಥಿಂಗ್ ನ್ಯೂ ಐ ಹ್ಯಾವ್ ಟು ಕಮ್ ಔಟ್ ಟು ಟೀಚ್ ಅಂತ ಹೇಳಿಬಿಟ್ಟು ಗುರೂಜಿ ಹತ್ರ ಹೇಳಿದಾಗ ಗುರೂಜಿ ಹೇಳಿದ್ದು ವೈ ಡೋಂಟ್ ಯು ಟೀಚ್ ಯೋಗ ಚಿಕಿತ್ಸಾ. ಹೌದು ಅನಿಸ್ತು ನನಗೆ. ಸೊ ಯೋಗ ಚಿಕಿತ್ಸೆ ಕಡೆಗೆ ಹೆಚ್ಚು ಗಮನ ಕೊಡೋಕ್ಕೆ ಶುರು ಮಾಡಿದೆ. ಸೊ ಗುರೂಜಿ ಅವರು ಹೇಳಿದ ಆಧಾರದಲ್ಲಿ ನಾನು ಮಾಡ್ತಾ ಇದ್ದಾಗ ಪ್ರತಿಯೊಬ್ಬರೂ ಇಲ್ಲಿ ಬಂದರೆ ಬರುವಾಗ ಹೇಗಿದ್ದರೋ ಅದಕ್ಕಿಂತ ಅವರು ಬೆಟರ್ ಆಗಿ ಹೋಗ್ತಾಯಿದ್ರು. ಅದು ನನಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಶುರು ಆಯಿತು. My journey here started with a bad back, and like a lot of us, there was only the physical dimension to the journey. Sir came in as a savior and sorted out my bad back, and then I joined the classes, and as the classes progressed, one realized that the positive influence of Sir and what he teaches extends well beyond all the physical dimensions of life and into everything else that life has to offer. ನಿರಾಮಯಕ್ಕೆ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಅವ್ರು ಬರ್ತಾರೆ. ಅದರಿಂದ ನಾವು ಜನರಲ್ ಫಿಟ್ನೆಸ್, ಜನರಲ್ ಥೆರಪಿ, ಸ್ಪೆಷಲ್ ಥೆರಪಿ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಲೇಡೀಸ್ಗೂ, ಈವನ್ ದ ಪ್ರೆಗ್ನೆಂಟ್ ಲೇಡೀಸ್ಗೂ ಮಾಡ್ತೀವಿ. ಕೆಲವ್ರಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇದ್ದು ಬಂದಿದ್ದಾರೆ, ಬಟ್ ಕೆಲವ್ರು ಏನೂ ಇಲ್ದಿರ ನಾರ್ಮಲ್ ಡೆಲಿವರಿಗೆ ಅಂತ ಬಂದಿದ್ದಾರೆ. ಅಂಥವ್ರಿಗೂ ನಾರ್ಮಲ್ ಡೆಲಿವರಿ ಆಗಿದೆ. We, the students of the Niramaya Yoga Kutiram, are a very blessed lot because we are exposed to the holistic yoga package, which will, as you know, include the daily regular yoga practice, the daily therapy classes that keep happening, and we are also exposed to very eminent and erudite scholars and thinkers and their thoughts and process that they have in their life, which are being spoken to us in the daily monthly meetings. ಬರೀ ಯೋಗ ಮಾತ್ರ ಅಲ್ಲ, ಒಂದು ಬುದ್ಧಿಗೊಂದು ವಿಚಾರ ಕೊಡಬೇಕು ಅಂತೇಳ್ಬಿಟ್ಟು ಯೋಗದ ಬಗ್ಗೆ, ಆರೋಗ್ಯದ ಬಗ್ಗೆ, ಆಮೇಲೆ ಕಲ್ಚರ್ ಬಗ್ಗೆ, ರಾಮತೀರ್ಥರ ಬಗ್ಗೆ, ಸಂಗೀತ, ನೃತ್ಯ, ಈ ರೀತಿ ಅನೇಕ ಕಾರ್ಯಕ್ರಮಗಳು ಪ್ರತಿ ತಿಂಗಳು ತಪ್ಪದೆ ಕಳೆದ 10 ವರ್ಷದಿಂದ ನಾವು ಮಾಡ್ಕೊಂಬಂದಿದ್ವಿ. ಈ ಗುರೂಜಿ ಈ ವರ್ಷ ಸೆಂಟೆನರಿ ಸೆಲೆಬ್ರೇಷನ್ನು ನಮ್ಗೆ ಅನ್ನಿಸ್ತು, ನಮ್ಮ ಟೀಮೆಲ್ಲ ಯೋಚನೆ ಮಾಡ್ತು, ಡಿಫ್ರೆಂಟ್ ಪ್ರೊಫೆಷನಲ್ಸಿಗೆ ದೇ ವಿಲ್ ಹ್ಯಾವ್ ದೇರ್ ಓನ್ ಪ್ರೊಫೆಷನಲ್ ಹಜಾರ್ಡ್ಸ್. ಯಾಕೆ ನಾವು ಬೇರೆ ಬೇರೆ ಪ್ರೊಫೆಷನಲ್ ರೀಚ್ ಆಗಬಾರ್ದು ಅಂತ ಟೀಮಲ್ಲಿ ಯೋಚನೆ ಮಾಡಿ ಪ್ರತಿ ಭಾನುವಾರ ಕಳೆದ 4 ತಿಂಗಳಿಂದ 2 ಗಂಟೆ ಅವರಿಗೆ ಉಚಿತವಾಗಿ ಕ್ಲಾಸ್ ಶುರು ಮಾಡಿದ್ವಿ. ಇದು ಇಲ್ಲಿಗೆ ನಿಲ್ಲಲ್ಲ. ಈ ಕಾರ್ಯಕ್ರಮ ಆದಮೇಲೂ ತಿಂಗಳ 1-2 ಭಾನುವಾರ ಬೇರೆ ಬೇರೆ ಪ್ರೊಫೆಷನಲ್ಸಿಗೆ ಮತ್ತೆ ಯಾರು ಬಂದು ಹೋಗಿದ್ದಾರೆ ಅವರಿಗೆ ಮತ್ತು ಫಾಲೋ ಅಪ್ಪು ಮತ್ತು ಹೊಸ ಹೊಸ ಬ್ಯಾಚಸ್ಸನ್ನೆಲ್ಲ ಕರೆದುಬಿಟ್ಟು ವಿ ವಾಂಟ್ ಟು ಸ್ಪ್ರೆಡ್ ಅಲ್ಟಿಮೇಟ್ಲಿ ದಿಸ್ ಯೋಗ ಟು ದ ಹೋಲ್ ಹ್ಯೂಮನ್ ಕೈಂಡ್ ಅಂತ ಅಂದ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. It is said that a teacher's influence affects eternity, and no one can say where his influence would stop. Now this is so true with Sir. We call him Yoga Sir, Mr. Raghavendra Shenoy, and the Niramaya Yoga Kutiram. ಸ್ಟಾರ್ಟ್ ಆಗಿದ್ದು ಸಣ್ಣದು, ತುಂಬ ಕಡಿಮೆ ಜನ ಇದ್ದು, ಆಮೇಲೆ ಗೊತ್ತೇ ಆಗಲಿ. ಈಗ ನಮಗೆ 10 years ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ನಮ್ಮ ಜಾಗ ಸಾಲ್ದಿರ 2 ಬ್ರಾಂಚಸ್ ಮಾಡಿದ್ದೀವಿ ಆಗಲೇ. ಒಟ್ಟಿನಲ್ಲಿ ಗುರೂಜಿ ಅವರ ಟೆಕ್ನಿಕ್ಕು ಹೆಚ್ಚು ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಯೋಜನೆಯಿಂದ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದರ ಹಿಂದೆ ನಾನೊಬ್ಬನೇ ಅಲ್ಲ, ನನ್ನ ಹಿಂದೆ ಒಂದು ದೊಡ್ಡ ಟೀಮ್ ಇದೆ. ಆ ಎಲ್ಲ ಇಡೀ ಟೀಮ್ ಕೆಲಸ ಮಾಡ್ತಾಯಿದೆ. ಎಲ್ಲರೂ ಖುಷಿಯಿಂದ, ಎಲ್ಲ ಒಂದು ಸೇವಾ ಮನೋಭಾವನೆಯಿಂದ ಯೋಗ ಹೇಳ್ಕೊಡೋದನ್ನು ಮಾಡ್ತಾಯಿದ್ದಾರೆ. ಈ ಯೋಗ ಚಿಕಿತ್ಸೆ ಕುರಿತು ಮಾಧ್ಯಮದವರ ಒಂದು ಸಹಯೋಗ ಬಹಳ ಒಳ್ಳೆಯದು ಸಿಕ್ಕಿದೆ. ವಿಜಯವಾಣಿಯಲ್ಲಿ ಕಳೆದ 1-1.5 ವರ್ಷದಿಂದ ನನ್ನ ಲೇಖನ ರೂಪದಲ್ಲಿ ಯೋಗ ಚಿಕಿತ್ಸೆ ಕುರಿತು ಬರ್ತಾಯಿದೆ. ಇದು ಓದಿ ಫೋನ್ ಮಾಡ್ತಾರೆ, ಸರ್ ನನಗೆ ಹೀಗೆ ಪ್ರಾಬ್ಲಮ್ ಇದೆ, ಏನು ಮಾಡಿ. ತೀರ ಹಳ್ಳಿಯಿಂದ ನಾನು ಹೇಳ್ತೀನಿ, ನೀವು ಪೇಪರ್ ನೋಡಿ ಮಾಡಿದಿರಿ, ಕಳೆದ ಇಷ್ಟು ದಿವಸದ ಪೇಪರ್ ತೆಗೀರಿ, ಅದರೊಳಗೆ ಚಿತ್ರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ, ಆ ಚಿತ್ರದಲ್ಲಿ ಹೇಗಿದೆ ಅಷ್ಟೇ ಮಾಡಿ, ಏನು ಸಮಸ್ಯೆ ಬಂದರೂ ಫೋನ್ ಮಾಡಿ, ಫೋನಲ್ಲೇ ನಿಮಗೆ ನಾನು ಉತ್ತರ ಕೊಡ್ತೀನಿ, ಏನು ಮಾಡಬೇಕಂತ ಹೇಳ್ತೀನಿ ಅಂತ. ಯೋಗದಿಂದ ಯಾರೇ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಿ ಹಾಗೆ ಈಗ ಅಂದರೆ ನಾನು ಎಲ್ರಿಗೂ ಹೇಳ್ತೇನೆ, ನೋಡಿ ಚೆನ್ನಾಗಿದ್ದರೆ ಅದು ಯೋಗವನ್ನು ಕೊಟ್ಟಿರ್ತಕ್ಕಂಥ ಋಷಿಮುನಿಗಳಿಗೆ, ಆಚಾರ್ಯರಿಗೆ, ವಿಶೇಷವಾಗಿ ನನ್ನ ಗುರುಗಳಿಗೆ ಅವ್ರಿಗೆ ತಲುಪಬೇಕು. ಏನಾದರೂ ಇದರಲ್ಲಿ ವ್ಯತ್ಯಾಸ ಇದ್ದರೆ ನಂದು ಅಂತ ನಾನು ಯಾವಾಗಲೂ ಹೇಳೋದು.